ನಮಸ್ಕಾರ ವೀಕ್ಷಕರೇ, ವೇದಾಂಗ ಜ್ಯೋತಿಷ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ವೃಷಭ ರಾಶಿಯವರ ಮೇ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಹೋಗ್ತೇನೆ. ಮೇ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಉನ್ನತವಾಗಿರತಕ್ಕಂತಹ ಕೀರ್ತಿ ಲಾಭವಾಗುವಂತಹ ಯೋಗಗಳು ಜಾಸ್ತಿಯಾಗಿ ಇದ್ದಾವೆ. ನಿಮ್ಮ ಕೀರ್ತಿ ಅನ್ನತಕ್ಕಂಥದ್ದು ಇಮ್ಮಡಿಯಾಗತ್ತೆ. ನೀವು ಮಾಡಿರತಕ್ಕಂತಹ ಕೆಲಸವನ್ನು ಗುರುತಿಸಿ ನಿಮಗೆ ಸನ್ಮಾನಗಳನ್ನು ಮಾಡ್ತಾರೆ. ಒಂದು ಗೌರವ ಅನ್ನತಕ್ಕಂಥ ನಿಮಗೆ ಸಿಗತ್ತೆ. ನೀವು ಹಿಂದೆ ಏನು ಕಷ್ಟಪಟ್ಟಿದ್ದೀರಿ ಅದಕ್ಕೆ ತಕ್ಕನಾಗಿರ್ತಕ್ಕಂತಹ ಪ್ರತಿಫಲಗಳನ್ನತಕ್ಕಂಥದ್ದು ನಿಮಗೆ ಈ ಒಂದು ಮೇ ತಿಂಗಳಲ್ಲಿ ದೊರಕುತ್ತಾ ಹೋಗುತ್ತೆ. ಹಾಗೆಯೇ ವಾಹನ ಖರೀದಿಗೆ ಒಳ್ಳೆಯ ಅವಕಾಶಗಳನ್ನತಕ್ಕಂಥದ್ದು ಈ ಮೇ ತಿಂಗಳಲ್ಲಿ ಇದೆ. ಚತುರ್ಥಾಧಿಪತಿ ಅನ್ನತಕ್ಕಂಥವನು ಬಲಿಷ್ಠನಾಗಿದ್ದಾನೆ. ಅದರಿಂದ ನಿಮಗೆ ವಾಹನ ಸುಖ ಅನ್ನತಕ್ಕಂಥದ್ದು ಉಂಟಾಗುತ್ತೆ. ಹಾಗೆ ಮನೆಯನ್ನು ಕಟ್ಟುತ್ತಾ ಇರತಕ್ಕಂಥವರಿಗೆ ಅನುಕೂಲತೆಗಳು ಜಾಸ್ತಿಯಾಗಿ ಇದ್ದಾವೆ. ದೃಢವಾಗಿರತಕ್ಕಂತಹ ನೆಲೆ ಅನ್ನತಕ್ಕಂಥದ್ದು ನಿಮಗೆ ಸಿಗತ್ತೆ. ಹಾಗೆ ರಿಯಲ್ ಎಸ್ಟೇಟ್ನಲ್ಲಿ ಯಾರ್ಯಾರು ತೊಡಗಿಕೊಂಡಿದ್ದೀರಿ ಅಂಥವರಿಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳು, ಒಳ್ಳೆಯ ಲಾಭಗಳನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ. ಹೆಚ್ಚಿನದಾಗಿರತಕ್ಕಂತಹ ಕಸ್ಟಮರ್ಸ್ ಅನ್ನತಕ್ಕಂಥವ್ರು ನಿಮಗೆ ಸಿಗುತ್ತಾ ಹೋಗುತ್ತಾರೆ. ಅದರಿಂದ ನಿಮಗೆ ಕೆಲಸಗಳು ಜಾಸ್ತಿ ಸಿಗುತ್ತೆ, ಅನುಕೂಲತೆಗಳು ಆಗುತ್ತೆ. ಹಾಗೆ ಲಾಭವೂ ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ. ಹಾಗೆ ಈ ಒಂದು ಮೇ ತಿಂಗಳಲ್ಲಿ ನಿಮ್ಮ ಕೀರ್ತಿ ಅನ್ನತಕ್ಕಂಥದ್ದು ಜಾಸ್ತಿ ಆಗೋದರಿಂದ ನಿಮ್ಮನ್ನು ಕೇಳಿಕೊಂಡು ಬರುವಂಥವರು ಜಾಸ್ತಿ ಆಗುತ್ತಾ ಹೋಗುತ್ತಾರೆ. ಅದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಅನುಕೂಲತೆಗಳನ್ನತಕ್ಕಂಥದ್ದು ಆಗುತ್ತಾ ಹೋಗುತ್ತೆ. ಆರ್ಥಿಕವಾಗಿರತಕ್ಕಂತಹ ಅಭಿವೃದ್ಧಿ ಅನ್ನತಕ್ಕಂಥದ್ದು ಇದ್ದೇ ಇದೆ, ಅದರಲ್ಲೇನೂ ಸಂಶಯ ಬೇಡ. ಆರ್ಥಿಕವಾಗಿರತಕ್ಕಂತಹ ಅಭಿವೃದ್ಧಿ ಅನ್ನತಕ್ಕಂಥದ್ದು ಆಗುತ್ತಾ ಹೋಗುತ್ತೆ. ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ನೀವು ಸ್ವಲ್ಪ ಜಾಸ್ತಿಯಾಗಿರತಕ್ಕಂತಹ ಹಣವನ್ನು ಖರ್ಚು ಮಾಡಲಿಕ್ಕಿದ್ದೀರಿ. ಈ ಮನೆಯನ್ನು ಕಟ್ಟೋದಂಥದ್ದಾಗಿರಬಹುದು, ಅಥವಾ ವಾಹನಗಳನ್ನು ಖರೀದಿ ಮಾಡುವಂಥದ್ದಾಗಿರಬಹುದು, ಆಭರಣಗಳನ್ನು ಖರೀದಿ ಮಾಡುವಂಥದ್ದಾಗಿರಬಹುದು. ಇದೆಲ್ಲ ಯೋಗಗಳು ನಿಮಗೆ ಈ ಮೇ ತಿಂಗಳಲ್ಲಿ ಇರೋದರಿಂದ ಖರ್ಚುಗಳು ಕೂಡ ಅದಕ್ಕೆ ತಕ್ಕನ ಹಾಗೆಯೇ ಇರುತ್ತೆ. ಹಾಗೆ ಅದಕ್ಕೆ ಆ ಖರ್ಚಿಗೆ ತಕ್ಕ ಹಾಗೆ ಒಳ್ಳೆಯ ಲಾಭಗಳನ್ನತಕ್ಕಂಥದ್ದು ಕೂಡ ಬರ್ತಾ ಇದೆ. ಅದರಲ್ಲೂ ಏನು ತೊಂದರೆಗಳನ್ನತಕ್ಕಂಥದ್ದು ಆಗೋದಿಲ್ಲ. ಹಾಗೆ ಮೇ ತಿಂಗಳಲ್ಲಿ ನಿಮಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಸಹಾಯ ಸಹಕಾರಗಳನ್ನತಕ್ಕಂಥದ್ದು ಸಿಗುತ್ತೆ. ನಿಮ್ಮವರಿಂದ ನಿಮಗೆ ಒಳ್ಳೆಯ ರೀತಿಯಾಗಿರತಕ್ಕಂತಹ ಸಹಕಾರಗಳನ್ನತಕ್ಕಂಥದ್ದು ಈ ಒಂದು ತಿಂಗಳಿನಲ್ಲಿ ಇರುತ್ತೆ. ಕೌಟುಂಬಿಕವಾಗಿರತಕ್ಕಂತಹ ಸುಖ ಸಂತೋಷಗಳು ನಿಮಗೆ ಈ ಒಂದು ಮೇ ತಿಂಗಳಲ್ಲಿ ಲಭಿಸುತ್ತೆ. ದೂರದಲ್ಲಿ ಇರತಕ್ಕಂತಹ ನಿಮ್ಮ ಆತ್ಮೀಯರನ್ನು ಭೇಟಿ ಮಾಡುವಂತಹ ಯೋಗಗಳು ವೃಷಭ ರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ಇದೆ. ಒಟ್ಟಾರೆ ಈ ಮೇ ತಿಂಗಳನ್ನತಕ್ಕಂತಹದ್ದು ವೃಷಭ ರಾಶಿಯವರಿಗೆ ಉನ್ನತವಾಗಿರತಕ್ಕಂತಹ ಅನುಭವವನ್ನು ಕೊಡುತ್ತೆ. ಹಾಗೆ ಈ ಒಂದು ಮೇ ತಿಂಗಳಲ್ಲಿ ನಿಮಗೆ ಒಳ್ಳೆಯ ಮಿತ್ರರ ಯೋಗ ಅನ್ನತಕ್ಕಂಥದ್ದು ಕೂಡ ಇದೆ. ಈ ತಿಂಗಳಲ್ಲಿ ಮಿತ್ರರಿಂದ ನಿಮಗೆ ಒಳ್ಳೆಯ ಸಹಾಯಗಳು ಸಿಗುತ್ತೆ. ಹಾಗೆ ಹೊಸದಾಗಿರತಕ್ಕಂತಹ ಸದ್ಗುಣಿಗಳಾಗಿರತಕ್ಕಂತಹ ಮಿತ್ರರ ಲಾಭ ಅನ್ನತಕ್ಕಂತಹದ್ದು ಈ ಮೇ ತಿಂಗಳಲ್ಲಿ ಆಗತ್ತೆ. ಇನ್ನು ಮುಂದುವರೆದು ಸಂತಾನ ವಿಚಾರ ನೋಡಿ, ಸಂತಾನಕ್ಕೂ ಕೂಡ ಅನುಕೂಲತೆಗಳನ್ನತಕ್ಕಂಥದ್ದು ಈ ಮೇ ತಿಂಗಳದ ಕೊನೆಯಲ್ಲಿ ಆಗತ್ತೆ. ಪ್ರಾರಂಭಿಕವಾಗಿರತಕ್ಕಂತಹ ಒಂದು 20ರಿಂದ 25 ದಿನ ಆ ಒಂದು ಅನುಕೂಲತೆಗಳನ್ನತಕ್ಕಂಥದ್ದು ಇರೋದಿಲ್ಲ. ಕೊನೆಯ ಹಂತದಲ್ಲಿ ಅನುಕೂಲತೆಗಳನ್ನತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಮೇ ತಿಂಗಳು ಸಂತಾನಕ್ಕೆ ಅಷ್ಟು ಒಳ್ಳೆಯ ತಿಂಗಳು ಅಂತ ಹೇಳೋ ಹಾಗೆ ಇಲ್ಲ. ಜೂನ್ ತಿಂಗಳಲ್ಲಿ ಮತ್ತೆ ನಿಮಗೆ ಅನುಕೂಲತೆಗಳನ್ನತಕ್ಕಂಥದ್ದು ಆಗುತ್ತಾ ಹೋಗುತ್ತೆ, ಅದರಲ್ಲಿ ಏನೋ ಸಂಶಯ ಬೇಡ. ಸಂತಾನಕ್ಕೆ ಈ ಒಂದು ತಿಂಗಳನ್ನತಕ್ಕಂಥದ್ದು ಅಷ್ಟು ಒಳ್ಳೆಯ ಒಂದು ಫಲಗಳನ್ನು ಕೊಡೋದಿಲ್ಲ. ಹಾಗೆ ನೀವು ಹೂಡಿಕೆ ಮಾಡಿರತಕ್ಕಂತಹ ಹಣಕ್ಕೆ ಮೇ ತಿಂಗಳಲ್ಲಿ ಅಷ್ಟು ಒಳ್ಳೆಯ ಪ್ರತಿಫಲಗಳನ್ನತಕ್ಕಂಥದ್ದು ಬರೋದಿಲ್ಲ. ಹಿಂದೆ ಹೂಡಿಕೆ ಮಾಡಿದ್ದಾಗಿರಬಹುದು ಅಥವಾ ಈ ಮೇ ತಿಂಗಳಲ್ಲಿ ಹೂಡಿಕೆ ಮಾಡುವಂಥದ್ದಾಗಿರಬಹುದು, ಅದಕ್ಕೆ ಪ್ರತಿಫಲಗಳನ್ನತಕ್ಕಂಥದ್ದು ನಿಧಾನವಾಗಿ ಬರುತ್ತೆ. ಬರೋದೇ ಇಲ್ಲ ಅಂತಲ್ಲ, ಬರುತ್ತೆ. ಆದರೆ ಆ ಒಂದು ಪ್ರತಿಫಲಗಳ ಪ್ರಮಾಣ ಅನ್ನತಕ್ಕಂಥದ್ದು ಕೂಡ ಚಿಕ್ಕದಾಗಿರುತ್ತೆ. ಹಾಗೆ ಆ ಒಂದು ಪ್ರತಿಫಲಗಳ ಬರೋ ಸಮಯ ಅನ್ನತಕ್ಕಂಥದ್ದು ಕೂಡ ಸ್ವಲ್ಪ ದೂರವಾಗಿಯೇ ಇರುತ್ತೆ. ನಿಧಾನವಾಗಿಯೇ ನಿಮಗೆ ಪ್ರತಿಫಲಗಳನ್ನತಕ್ಕಂಥದ್ದು ದೊರಕುತ್ತಾ ಹೋಗುತ್ತೆ. ಹಿಂದೆ ಮಾಡಿರತಕ್ಕಂತಹ ಒಳ್ಳೆಯ ಕೆಲಸಗಳಿಗೆ ನಿಮಗೆ ಈ ಒಂದು ತಿಂಗಳಲ್ಲಿ ಒಳ್ಳೆಯ ಪ್ರತಿಫಲಗಳನ್ನತಕ್ಕಂಥದ್ದು ದೊರಕತ್ತೆ, ಒಳ್ಳೆಯ ಕೀರ್ತಿಗಳನ್ನತಕ್ಕಂಥದ್ದು ದೊರಕತ್ತೆ. ಹಾಗೆ ಇನ್ನು ಸಾಲದ ವಿಚಾರ ನೋಡಿ, ಸಾಲದಿಂದಲೂ ಕೂಡ ನಿಮಗೆ ಈ ಒಂದು ತಿಂಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆಗಳಾಗೋದಿಲ್ಲ, ಅನುಕೂಲತೆಗಳನ್ನತಕ್ಕಂಥದ್ದು ಆಗ್ತಾ ಇರುತ್ತೆ. ಸಾಲಗಳನ್ನು ಮಾಡಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ, ಸಾಲಗಳನ್ನು ಮಾಡಿ ಆರ್ಥಿಕವಾಗಿರತಕ್ಕಂತಹ ಅಭಿವೃದ್ಧಿಯನ್ನು ಹೊಂದಬೇಕು ಅಂದ್ಕೊಂಡು ಏನು ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅಂಥವರಿಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳು ಸಾಲದಿಂದ ಆಗತ್ತೆ. ಸಾಲಕ್ಕೆ ಅನುಕೂಲತೆಗಳನ್ನತಕ್ಕಂಥದ್ದಿದೆ. ನೀವು ಸಾಲಗಳನ್ನು ಈ ಒಂದು ಮೇ ತಿಂಗಳಲ್ಲಿ ಕೇಳಿದ್ರೆ ಆ ಒಂದು ಸಾಲಗಳು ಸ್ಯಾಂಕ್ಷನ್ ಆಗುವಂತಹ ಸಂಭವಗಳು ಜಾಸ್ತಿಯಾಗಿ ಇದ್ದಾವೆ. ಇನ್ನು ಮುಂದುವರೆದು ವಿವಾಹ ವಿಚಾರ ನೋಡಿ, ವಿವಾಹ ವಿಚಾರಕ್ಕೆ ಈ ತಿಂಗಳ ಅನ್ನತಕ್ಕಂಥದ್ದು ಅನುಕೂಲಕರವಾಗಿದೆ. ಆದರೆ ಅನುಕೂಲಕರವಾಗಿದೆ ಅಂತ ಮಾತ್ರಕ್ಕೆ ಅಲ್ಲಿ ತೊಡಕುಗಳು ಬರೋದಿಲ್ಲ ಅಂತಲ್ಲ, ತೊಡಕುಗಳನ್ನತಕ್ಕಂಥದ್ದು ಬರುತ್ತೆ. ಅದನ್ನು ನೀವು ಎದುರಿಸಬೇಕಾಗತ್ತೆ. ಎದುರಿಸೋದಕ್ಕೆ ಬೇಕಾಗಿರತಕ್ಕಂತಹ ಸಹಕಾರಗಳೆಲ್ಲವೂ ಕೂಡ ನಿಮಗೆ ಬರುತ್ತೆ. ಎದುರಿಸೋದಕ್ಕೆ ಬೇಕಾಗಿರತಕ್ಕಂತಹ ಧೈರ್ಯವೂ ಕೂಡ ನಿಮ್ಮಲ್ಲಿ ಇದೆ. ಆ ಒಂದು ಅಡೆತಡೆಗಳನ್ನು ಎದುರಿಸಿಕೊಂಡು ಹೋದರೆ ನಿಮಗೆ ಈ ಒಂದು ಮೇ ತಿಂಗಳನ್ನತಕ್ಕಂಥದ್ದು ವಿವಾಹಕ್ಕೆ ಅನುಕೂಲತೆಗಳನ್ನು ಮಾಡಿಕೊಡುತ್ತೆ. ಈ ಮೇ ತಿಂಗಳಲ್ಲಿ ಗುರುಹಸ್ತ ಶುಕ್ರಹಸ್ತ ಎಲ್ಲ ಬರ್ತಾ ಇರೋದರಿಂದ ವಿವಾಹಕ್ಕೆ ಮುಹೂರ್ತಗಳು ಇರೋದಿಲ್ಲ. ಆದರೆ ವಿವಾಹದ ಒಂದು ಮಾತುಕತೆಗಳನ್ನು ಮುಂದುವರಿಸಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆಗಳು ಇಲ್ಲ. ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿಯಾಗಿರ್ತಕ್ಕಂಥವನು ಒಳ್ಳೆಯ ರಾಶಿಯಲ್ಲಿ ಬಲಿಷ್ಠನಾಗಿ ಇದ್ದಾನೆ. ಆದ್ದರಿಂದ ವಿವಾಹದ ವಿಚಾರಗಳನ್ನು ಮುಂದುವರಿಸೋದಕ್ಕೆ ತೊಂದರೆಗಳನ್ನತಕ್ಕಂಥದ್ದು ಆಗೋದಿಲ್ಲ. ಹಾಗೆ ಮುಂದುವರೆದು ನಿಮ್ಮ ಆರೋಗ್ಯ ಸ್ಥಾನ ನೋಡಿ, ಆರೋಗ್ಯ ಅನ್ನತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತಹ ಯೋಗಗಳನ್ನತಕ್ಕಂಥದ್ದಿದೆ.
ಯಾರ್ಯಾರಿಗೆ ಶುಗರ್ ಇದೆ, ಹಾಗೆ ಯಾರ್ಯಾರಿಗೆ ಶ್ವಾಸಕೋಶದ ತೊಂದರೆಗಳಿದ್ದಾವೆ, ಹಾಗೆ ಯಾರ್ಯಾರಿಗೆ ಬ್ರೇನಿಗೆ ಸಂಬಂಧಪಟ್ಟಿರತಕ್ಕಂತಹ ತೊಂದರೆಗಳಿದ್ದಾವೆ, ಹಾಗೆ ಹಲ್ಲಿಗೆ ಸಂಬಂಧಪಟ್ಟಿರತಕ್ಕಂತಹ ತೊಂದರೆಗಳು ಯಾರ್ಯಾರಿಗಿದೆ ಅಂಥವರು ಈ ಒಂದು ಮೇ ತಿಂಗಳಿನಲ್ಲಿ ವಿಶೇಷವಾಗಿರತಕ್ಕಂತಹ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗತ್ತೆ. ನಿಮಗೆ ಸ್ವಲ್ಪ ಮಟ್ಟಿಗಿನ ಆರೋಗ್ಯ ಏರುಪೇರುಗಳಾಗುವಂತಹ ಸಾಧ್ಯತೆಗಳನ್ನತಕ್ಕಂಥದ್ದು ಈ ಮೇ ತಿಂಗಳಲ್ಲಿ ಇದೆ. ಹಾಗೆ ಇನ್ನು ವೃಷಭ ರಾಶಿಯವರ ಅದೃಷ್ಟ ನೋಡಿ, ಅದೃಷ್ಟ ಸ್ಥಾನಾಧಿಪತಿಯಾಗಿರತಕ್ಕಂಥವನು ಉದ್ಯೋಗ ರಾಶಿಯಲ್ಲಿ ಇದ್ದಾನೆ. ಹಾಗಾಗಿ ಉದ್ಯೋಗದ ವಿಚಾರಕ್ಕೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳನ್ನು ಈ ಅದೃಷ್ಟ ಸ್ಥಾನಾಧಿಪತಿ ಅನ್ನತಕ್ಕಂಥವನು ಮಾಡಿಕೊಡ್ತಾ ಇದ್ದಾನೆ. ಕೆಲವೊಮ್ಮೆ ಸ್ವಲ್ಪ ಖರ್ಚುಗಳನ್ನು ಮಾಡಿ ಕೆಲಸಗಳನ್ನು ಪಡೆಯುವಂತಹ ಸಂದರ್ಭಗಳು ಕೂಡ ನಿಮಗೆ ಎದುರಾಗಬಹುದು. ಆದರೆ ಅಂತಹ ಕೆಲಸಗಳನ್ನು ಪಡೆದರೆ ನಿಮಗೆ ಅನುಕೂಲತೆಗಳನ್ನತಕ್ಕಂಥದ್ದು ಜಾಸ್ತಿಯಾಗಿ ಇರುತ್ತೆ. ಕೆಲವೊಬ್ಬರ ಕುಂಡಲಿಗಳು ಹಾಗೆಯೇ ಇರುತ್ತೆ. ಆದ್ದರಿಂದ ಅಂತಹ ಒಂದು ಖರ್ಚುಗಳನ್ನು ಮಾಡುವಂತಹದ್ದು ಅವಶ್ಯಕವಾಗಿರುತ್ತೆ. ಒಟ್ಟಾರೆಯಾಗಿ ಈ ಅದೃಷ್ಟಾಧಿಪತಿ ಅನ್ನತಕ್ಕಂಥವನು ಉದ್ಯೋಗ ರಾಶಿಯಲ್ಲಿ ಇರೋದರಿಂದ ಉದ್ಯೋಗಕ್ಕೆ ಯಾವುದೇ ತೊಂದರೆಗಳು ಆಗೋದಿಲ್ಲ. ಹಾಗೆ ಆ ಉದ್ಯೋಗ ರಾಶಿಯಲ್ಲಿ ಇರತಕ್ಕಂಥವನು ಸ್ಥಿರಗ್ರಹನಾಗಿರೋದರಿಂದ ನಿಮಗೆ ಸ್ಥಿರವಾಗಿರತಕ್ಕಂತಹ ಉದ್ಯೋಗಗಳೇ ಲಭಿಸುವಂತಹ ಯೋಗಗಳನ್ನತಕ್ಕಂಥದ್ದು ಜಾಸ್ತಿಯಾಗಿ ಇದೆ. ಅಥವಾ ಇವಾಗ ನೀವು ಟೆಂಪ್ರವರಿಯಾಗಿ ವರ್ಕ್ ಮಾಡ್ತಾ ಇರತಕ್ಕಂಥದ್ದು ಇದ್ದರೆ ಅದು ನಿಮಗೆ ಪರ್ಮನೆಂಟ್ ಆಗುವಂತಹ ಯೋಗಗಳು ಕೂಡ ಇರುತ್ತೆ. ಹಾಗೆ ಊರಿನಿಂದ ಹೊರಗಡೆ ಕೆಲಸಗಳನ್ನು ಮಾಡ್ತಾ ಇರತಕ್ಕಂಥವರಿಗೆ ಊರಿಗೆ ಬರುವಂತಹ ಯೋಗಗಳು ಕೂಡ ಇದೆ. ಹಾಗಾಗಿ ಉದ್ಯೋಗದ ವಿಚಾರದಲ್ಲಿ ಬಹಳಷ್ಟು ರೀತಿಯಲ್ಲಿ ನಿಮಗೆ ಅನುಕೂಲತೆಗಳನ್ನತಕ್ಕಂಥದ್ದು ಆಗ್ತಾ ಇದೆ. ಯಾರ್ಯಾರಿಗೆ ಈ ಒಂದು ಸಂದರ್ಭದಲ್ಲಿ ಶನಿದಶ ಶನಿಭುಕ್ತಿ ಎಲ್ಲ ನಡೀತಾ ಇದೆ ನೋಡಿ, ಅಂಥವರಿಗೆ ಈ ಉದ್ಯೋಗದಲ್ಲಿ ಅಭಿವೃದ್ಧಿ ಅನ್ನತಕ್ಕಂಥದ್ದು ಕಾಣೋದಕ್ಕೆ ಸಿಗುತ್ತೆ. ವೃಷಭ ರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಫಲಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡದೇ ಇರತಕ್ಕಂತಹ ವಿಚಾರಗಳೇನಾದರೂ ಇದ್ದರೆ ಕೆಳಗಡೆ ನೀವು ಕಮೆಂಟ್ ಮಾಡಬಹುದು. ಅಥವಾ ನಿಮಗೇನಾದರೂ ಸೀರಿಯಸ್ ಆಗಿರತಕ್ಕಂತಹ ಸಮಸ್ಯೆಗಳಿದ್ದಾವೆ, ಅದನ್ನು ಕೇಳಿಕೊಳ್ಳಬೇಕು, ಕುಂಡಲಿಯ ಮುಖಾಂತರವಾಗಿ ಏನು ಸಮಸ್ಯೆಗಳು ಆಗ್ತಾ ಇದೆ ಅನ್ನೋದಕ್ಕಂತ ಅದನ್ನು ತಿಳಿದುಕೊಳ್ಳಬೇಕು ಅಂತಿದ್ದರೆ ಕೆಳಗಡೆ ನಮ್ಮ ನಂಬರ್ ಬರ್ತಾ ಇರುತ್ತೆ. ಆ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ಮತ್ತೆ ಸಿಗುತ್ತೇನೆ. ಧನ್ಯವಾದಗಳು.